ಮತ್ತು ಈದ್ ಮಿಲಾದ್ ಹಬ್ಬ ಆದಂಥ ಸಂದರ್ಭದಲ್ಲಿ ಇಡೀ ರಾಜ್ಯವಷ್ಟೇ ಅಲ್ಲ ದೇಶವೇ ತಿರುಗಿ ನೋಡೋ ರೀತಿಯಲ್ಲಿ ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಹಬ್ಬಗಳ ಆಚರಣೆ ಮಾಡೋದ್ರ ಮುಖಾಂತರ ಎಲ್ಲ ಸಮುದಾಯದವರು ಅದರಲ್ಲೂ ಪ್ರಮುಖವಾಗಿ ಹಿಂದೂ ಮುಸ್ಲಿಂ ಬಾಂಧವರು ಒಂದು ಸೌಹಾರ್ದತೆಯನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ಭಾಳ ಒಳ್ಳೆಯ ಗೌರವವನ್ನು ತಂದುಕೊಡುವಂಥ ಕೆಲಸ ಮಾಡಿದ್ದಾರೆ. ಈಗೂ ಕೂಡ ರಂಜಾನ್ ಹಬ್ಬ ಆಚರಣೆಯಲ್ಲಿದೆ, ಅದರ ಜೊತೆಗೆ ಹೋಳಿ ಹಬ್ಬ ಬಂದಿದೆ, ರಂಗಪಂಚಮಿ ಹಬ್ಬ ಬಂದಿದೆ. ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಎಲ್ಲರೂ ಈ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನಾನಿಲ್ಲಿ ವ್ಯಕ್ತಪಡಿಸ್ತೀನಿ. ರೂಟ್ ಮಾರ್ಚ್ ಏನಾದ್ರು ಮಾಡ್ತೀವಿ. ಈಗ 15ನೇ ತಾರೀಕು ಧಾರವಾಡದಲ್ಲಿದೆ, 18ನೇ ತಾರೀಕು ಇಲ್ಲಿ ಹುಬ್ಳಿಲಿದೆ. ಇದರ ಹಿನ್ನೆಲೆಯಲ್ಲಿ ಇನ್ನೂ ಸಾಕಷ್ಟು ಇವತ್ತಿಂದ ನಮ್ಮ ತಯಾರಿ, ಏರಿಯಾ ಫೆಮಿಲರೈಸೇಷನ್ನು ಮತ್ತು ಇದಕ್ಕೆ ಅಗತ್ಯವಾದಂಥ ಕೆಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಳುವಂಥದ್ದು ಅದನ್ನೆಲ್ಲ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಮತ್ತು ಪ್ರಮುಖ ಸ್ಥಳಗಳಲ್ಲಿ ಎಲ್ಲಿ ಕಾಮನ ಪ್ರತಿಷ್ಠಾಪನೆ ಆಗುತ್ತೆ, ದಹನ ಆಗುತ್ತೆ, ಆಮೇಲೆ ಹೋಳಿ ಹಬ್ಬದ ಆಚರಣೆ ಆಗುತ್ತೆ, ಆ ಎಲ್ಲ ಪ್ರಮುಖ ಜಂಕ್ಷನ್ಗಳು, ಆಯೋಜಕರು ಇವ್ರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರೋದ್ರ ಮುಖಾಂತರ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡೋದ್ರ ರೀತಿಯಲ್ಲಿ ನಾವು ಅಗತ್ಯ ಬಂದೋಬಸ್ತನ್ನು ಮಾಡಲಾಗುತ್ತೆ. ಮತ್ತು ಭಾಳ ಸ್ಪಷ್ಟವಾಗಿ ಇದೊಂದು ಸಂಭ್ರಮದ ಆಚರಣೆ. ಪ್ರತಿ ನಮ್ಮ ದೇಶದ ಹಳ್ಳಿಗಳಲ್ಲೂ ಮೂಲೆಯಲ್ಲೂ ನಡೆಯುವಂಥ ಆಚರಣೆ, ರಂಜಾನ್ ಇರ್ಬೋದು ಅಥವಾ ಹೋಳಿ ಹಬ್ಬ ಇರ್ಬೋದು, ಎರಡು ಕೂಡ ಅತ್ಯಂತ ಶಾಂತಿಯುತವಾಗಿ ಮಾಡ್ತಾರೆ ಅನ್ನೋಂಥ ಸಂಪೂರ್ಣ ವಿಶ್ವಾಸ. ಸರಿ, ಈಗ